माशाअल्लाह। अब आइए बिला तखीर मलिक रिहान जो जामिया कादरिया नूरिया नजमुल उलूम के मुतालिम हैं, मैं उनसे कहता हूँ कि आएँ वो कन्नड़ा में दीन की बातें बताएं इंशाअल्लाह ताला। आइए जिक्र इलाही करते हैं हम नारे तकबीर नारे रिसाल से। नारे तकबीर, नारे रिसालत, नारे रिसालत, इश्क मोहब्बत, इश्क मोहब्बत, सरकार की गुलामी। अस्सलामु अलैकुम वरहमतुल्लाहि बरकातुहू। वबरकातुहू। नहमदु व नुसल्ली अला रसूलिल करीम। अम्मा बाद फ़अऊज़ु बिल्लाहि मिनश शैतानिर रजीम। बिस्मिल्लाहिर रहमानिर रहीम। इन्नमा यख्शल्लाह मिन इबादिहिल उलमा। सदक़ल्लाहुल अज़ीम। ನಾವು ಮಾತನಾಡುವ ಮುಂಚೆ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಬಾರ್ಗಾದಲ್ಲಿ ನೀವು ಸೇರಿ ದರೂ ಶರೀಫಿನ ನಜರಾನವನ್ನು ಪೇಶ ಮಾಡೋಣ. ಪಡಿಯೇ ಅಸ್ಸಲಾತು ವಸ್ಸಲಾಮು ಅಲೈಕ ಯಾ ರಸೂಲಲ್ಲಾಹ್, ಅಸ್ಸಲಾತು ವಸ್ಸಲಾಮು ಅಲೈಕ ಯಾ ಹಬೀಬಲ್ಲಾಹ್, अस्सलातु वस्सलामु अलैका या नूर अल्लाह, अस्सलातु वस्सलामु अलैका या नूर अल्लाह, सल्लल्लाहु ताला अलैहि वसल्लम. सल्लल्लाहु तआला अलैहि वसल्लम. ಇಸ್ಲಾಂ ಧರ್ಮದಲ್ಲಿ ಜ್ಞಾನಕ್ಕೆ ಜ್ಞಾನವನ್ನು ಹರಡುವವರಿಗೆ ಮತ್ತು ದೀನನ್ನು ಸರಿಯಾಗಿ ತಿಳಿಸುವವರಿಗೆ ಅತ್ಯಂತ ಮಹತ್ವ ನೀಡಲಾಗಿದೆ. ಇವರು ಆಲಿಮ್ ಎಂದು ಕರೆಯಲ್ಪಡುತ್ತಾರೆ. ಆಲಿಮ್ಗಳು ಸಮಾಜವನ್ನು ಬೆಳಕಿನ ದಾರಿಗೆ ಕರೆದೊಯ್ಯುವ ದೀಪಗಳಾಗಿದ್ದಾರೆ. ಇವರು ಕುರಾನ್ ಮತ್ತು ಸುನ್ನತ್ಗಳ ಅಧ್ಯಯನ ಜ್ಞಾನವನ್ನು ಮಾಡಿ ಇದನ್ನು ಸಮಾಜಕ್ಕೆ ಹಂಚುವವರು. ಇವರ ಗೌರವ ನಮ್ಮ ಮೇಲೆ ಇರುವ ಒಂದು ಜವಾಬ್ದಾರಿ ಮತ್ತು ಕರ್ತವ್ಯವೂ ಆಗಿದೆ. ಅಲ್ಲಾಹ್ ತಾಲಾ ಕುರಾನ್ನಲ್ಲಿ ಹೇಳುತ್ತಾನೆ, ಅಲ್ಲಾಹನನ್ನು ಭಯಪಡುವವರು ಕೇವಲ ಜ್ಞಾನಿಗಳು. ಇದು ಆಲಿಮ್ಗಳ ಸ್ಥಾನವನ್ನು ಸ್ಪಷ್ಟಪಡಿಸುತ್ತದೆ. ಜ್ಞಾನ ಇರುವಲ್ಲಿ ಭಯಭಕ್ತಿಯೂ ಇರುವುದು, ಭಯಭಕ್ತಿ ಇರುವಲ್ಲಿ ನೀತಿಯಿಂದ ಜೀವನ ಮತ್ತು ನ್ಯಾಯಪೂರ್ಣ ಸಮಾಜ ನಿರ್ಮಾಣವಾಗುತ್ತದೆ.